ಯೋಗ ಕೆಲವು ರಾಜಕೀಯ ವ್ಯಕ್ತಿಗಳು ಮತ್ತು ಸನ್ಯಾಸಿಗಳ ಪ್ರಕಾರ ಅದೇ ಅತ್ಯುತ್ತಮ, ದಿ ಬೆಸ್ಟ್. ಆದರೆ ಇದು ಸತ್ಯಕ್ಕೆ ದೂರವಾದ ಮಾತು. ಅದು ಹೇಗೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ. ವಿ ಮೇಕ್ ಇಟ್ ಸಿಂಪಲ್ ಆ್ಯಂಡ್ ಕೀಪ್ ಇಟ್ ಸಿಂಪಲ್. ಯೋಗಾಸನದ ಥರನೇ ಹಲವಾರು ವ್ಯಾಯಾಮ ಪ್ರಕಾರಗಳಿವೆ. ಉದಾಹರಣೆಗೆ ವಾಕಿಂಗ್, ರನ್ನಿಂಗ್, ಸ್ವಿಮ್ಮಿಂಗ್, ಜಿಮ್ನಾಸ್ಟಿಕ್ಸ್, ಪಿಲೇಟ್ಸ್, ಜುಂಬಾ, ಮಾರ್ಷಲ್ ಆರ್ಟ್ಸ್. ಅಫ್ಕೋರ್ಸ್ ಇಂಡಿಯಾದಲ್ಲೇ ಯೋಗ ಹುಟ್ಟಿದ್ದು ಮತ್ತು ಅದಕ್ಕೆ 5,000 ವರ್ಷಗಳ ಇತಿಹಾಸನೂ ಇದೆ. ಆದರೆ ಇದರಿಂದ ಯೋಗನ ಬೆಸ್ಟ್ ಅಂತ ಹೇಳೋದಕ್ಕೆ ಆಗಲ್ಲ. ಯೋಗಾಸನದಿಂದ ಹಲವಾರು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾರೆ, ಆದರೆ ಅದನ್ನು ಸೂಕ್ಷ್ಮವಾಗಿ ಹೇಳೋದಕ್ಕೆ ಯಾವುದೇ ವೈಜ್ಞಾನಿಕ ರಿಸರ್ಚ್ಗಳು ನಡೆದಿಲ್ಲ. ಇವಾಗ ಪ್ರಾಬ್ಲಮ್ ಏನಂದರೆ, ಯೋಗಾಸನದಲ್ಲಿ ಹಲವಾರು ಆಯಾಮಗಳಿವೆ. ಉದಾಹರಣೆಗೆ ಪ್ರಾಣಾಯಾಮ, ಧ್ಯಾನ, ಹಲವಾರು ಆಸನಗಳು. ಈ ವೈವಿಧ್ಯತೆಯನ್ನು ಒಟ್ಟಾರೆಯಾಗಿ ರಿಸರ್ಚ್ ಮಾಡೋದು ತುಂಬ ಕಷ್ಟ. ಉದಾಹರಣೆಗೆ ಒಂದು ಆಸನದಲ್ಲಿ ಸಿಗುವ ಹೆಲ್ತ್ ಬೆನಿಫಿಟ್ ಮತ್ತೊಂದರಲ್ಲಿ ಸಿಗೋದಿಲ್ಲ. ಹಾಗೂ ಒಬ್ಬ ವ್ಯಕ್ತಿಗೆ ಒಂದು ಆಸನ ಅಡ್ವಾಂಟೇಜ್ ಆಗಿದ್ರೆ ಇನ್ನೊಬ್ಬನಿಗೆ ಅದು ಡಿಸಡ್ವಾಂಟೇಜ್ ಆಗಿರುತ್ತೆ. ಸೊ ಯೋಗದಿಂದ ಸಿಗುವ ಬೆನಿಫಿಟ್ಸ್ಗಳ ಬಗ್ಗೆ ರಿಸರ್ಚ್ ನಡೆದಿರೋದು ತುಂಬ ಕಡಿಮೆ. ಇನ್ನೊಂದು ವಾದ ಏನಿದೆ ಅಂತ ಹೇಳಿದ್ರೆ, ಯೋಗದಿಂದ ಡೈಜೆಷನ್ ಚೆನ್ನಾಗಿರುತ್ತೆ ಮತ್ತು ಬಾಡಿಯಲ್ಲಿರೋ ಟಾಕ್ಸಿನ್ ಎಲ್ಲ ಆಚೆ ಹಾಕುತ್ತೆ ಅಂತ. ಇದನ್ನು ಪುಷ್ಟೀಕರಿಸೋದಕ್ಕೆ ಯಾವುದೇ ಆದ ಪ್ರೂಫ್ ಸಿಕ್ಕಿಲ್ಲ. ಇನ್ನೊಂದು ವಾದ ಏನಿದೆ ಅಂದರೆ, ಸ್ಟ್ರೆಸ್, ಆಂಗ್ಸೈಟಿ ಮತ್ತು ಮಾನಸಿಕ ಆರೋಗ್ಯವನ್ನು ಯೋಗದಿಂದ ಕಂಟ್ರೋಲ್ ಮಾಡಬಹುದು ಅಂತ. ಸೈಕಾಲಜಿಸ್ಟ್ಗಳ ಪ್ರಕಾರ ಇದು ನಿಜ, ಆದರೆ ಕೆಲವು ಸೈಕಾಲಜಿಸ್ಟ್ಗಳ ಪ್ರಕಾರ ಇದು ಪ್ಲಸಿಬೋ ಎಫೆಕ್ಟ್. ಈ ಕನ್ನಡ ಮೂವಿ ಸೀನ್ ನಿಮಗೆ ಜ್ಞಾಪಕ ಇರಲೇಬೇಕು. ಆಚೆ ಹೋಗೋರ್ಗು ನಂಗೆ ನಿದ್ದೆ ಬರಲ್ಲ ಡಾಕ್ಟ್ರೆ. ಬರಲ್ಲ ತಾನೆ? ನಾನೊಂದು ಮಾತ್ರೆ ಕೊಡ್ತೀನಿ, ಫಸ್ಟ್ ಕ್ಲಾಸ್ ಅಲ್ಲಿ ಮಲಗ್ತೀನಿ. ಓವರ್ ಡೋಸ್ ಕೊಡಿ ಡಾಕ್ಟ್ರೆ. ನೀರು ತಗೋ. ಕೈ ಕೊಡಿ ಡಾಕ್ಟ್ರೆ. ಕೈ ಕೊಡೋ ಅಭ್ಯಾಸ ಇಲ್ಲ. ಡಾಕ್ಟರ್ ಕೊಡೋ ಟ್ಯಾಬ್ಲೆಟ್ಟಲ್ಲಿ ಯಾವುದೇ ಅಂಶ ಇಲ್ಲ ಅಂದರೂ ಕೂಡ ನಮ್ಮ ಮಾನಸಿಕ ನಂಬಿಕೆಯಿಂದ ನಾವು ಗುಣಮುಖರಾಗಬಹುದು. ಇದೇ ಪ್ಲಸಿಬೋ ಎಫೆಕ್ಟ್. ಯೋಗ ಕೂಡ ಹಾಗೆ ನಮ್ಮ ನಂಬಿಕೆ ಮೇಲೆ ವರ್ಕ್ ಆಗ್ತಾ ಇದೆ ಅಂತ ಕೆಲವು ಸೈಕಾಲಜಿಸ್ಟ್ಗಳು ಹೇಳ್ತಾರೆ. ಯೋಗ ಹಲವಾರು ವ್ಯಾಯಾಮ ಪ್ರಕಾರಗಳಲ್ಲಿ ಒಂದು ಅಷ್ಟೇ, ಆದರೆ ಅದೇ ಶ್ರೇಷ್ಠ ಅಲ್ಲ. ಕೆಲವರಿಗೆ ಯೋಗ ಇಷ್ಟ, ಕೆಲವರಿಗೆ ಜಿಮ್ಗೆ ಹೋಗೋದು ಇಷ್ಟ, ಕೆಲವರಿಗೆ ಕರಾಟೆ ಇಷ್ಟ, ಕೆಲವರಿಗೆ ಸ್ವಿಮ್ಮಿಂಗು, ರನ್ನಿಂಗು, ವಾಲಿಬಾಲ್, ಬಾಸ್ಕೆಟ್ಬಾಲ್, ಕಬಡ್ಡಿ, ಖೋಖೋ. ಈ ಎಲ್ಲ ರೀತಿಯ ವ್ಯಾಯಾಮಗಳು, ದೈಹಿಕ ಚಟುವಟಿಕೆಗಳು ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ. ಆದರೆ ಅದು ಬೆಸ್ಟು, ಇದು ಬೆಸ್ಟು ಅಂತ ಹೇಳೋಕೆ ಹೇಗೆ ಸಾಧ್ಯ? ಇನ್ನೊಂದು ವಾದ ಏನಂತ ಹೇಳಿದ್ರೆ, ಯೋಗದಲ್ಲಿ ರಿಸ್ಕ್ ಆಫ್ ಇಂಜುರಿ ಕಡಿಮೆ ಅಂತ. ಆದರೆ ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಗೇಮ್ಗಳಿಗೂ ವ್ಯಾಯಾಮಗಳಿಗೂ ಸಪ್ರೇಟ್ ಆದ ಟ್ರೈನರ್ ಇರಬೇಕು. ಟ್ರೈನರ್ ಮತ್ತು ಕರೆಕ್ಟಾದ ಎಕ್ವಿಪ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಈವನ್ ಯೋಗದಲ್ಲೂ ಕೂಡ ಇಂಜುರೀಸ್ ಆಗುತ್ತೆ. ವ್ಯಕ್ತಿಗೆ ಯಾವ ಥರ ದೈಹಿಕ ವ್ಯಾಯಾಮ ಬೆಸ್ಟ್ ಅಂತ ಹೇಳೋದಕ್ಕೆ ಈ ಮೇಲಿನ 4 ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಬೋದು. ಕೆಲವು ಪೇರೆಂಟ್ಸ್ಗಳು ಒತ್ತಾಯದಿಂದ ಮಕ್ಕಳನ್ನು ಯೋಗ ಕ್ಲಾಸಿಗೆ ಸೇರಿಸ್ತಾರೆ, ಬಟ್ ಅವ್ರಿಗೆ ಔಟ್ಡೋರ್ ಗೇಮಿಂದ ಹೆಚ್ಚು ಬೆನಿಫಿಟ್ ಸಿಗುತ್ತೆ. ಕೆಲವು ಅಥ್ಲೀಟ್ಸ್ಗಳು ಯೋಗ ಮತ್ತು ಧ್ಯಾನವನ್ನು ಅವರ ಪ್ರಾಕ್ಟೀಸ್ನ ಒಂದು ಭಾಗವಾಗಿ ಇಟ್ಟಿರ್ತಾರೆ, ಆದರೆ ಯೋಗನೇ ಶ್ರೇಷ್ಠ ಅಂತ ಒಪ್ಪೋದಕ್ಕೆ ಅಸಾಧ್ಯ. ಇನ್ನು ನಮ್ಮ ರಾಜಕೀಯ ವ್ಯಕ್ತಿಗಳು ಇರುವಂತಹ ಹೆಲ್ತ್ ಫೆಸಿಲಿಟಿನ ಇಂಪ್ರೂವ್ ಮಾಡದೆ ಯೋಗನ ಪ್ರಚಾರಕ್ಕೋಸ್ಕರ ಬಳಸ್ಕೋತಾ ಇರೋದು ವಿಷಾದನೀಯ. ಇನ್ನು ಕೆಲವರು ಯೋಗನ ಮುಂದೆ ಇಟ್ಕೊಂಡು ಒಂದು ಮಾರ್ಕೆಟಿಂಗ್ ಬ್ರ್ಯಾಂಡ್ನೇ ಬಿಲ್ಡ್ ಮಾಡ್ತಾರೆ. ಬುದ್ಧಿವಂತರು ಏನೋ ಮಾಡಲಿ ಬಿಡಿ. ಪ್ರಸ್ತುತವಾಗಿ ಯೋಗಕ್ಕೆ ಇಂಡಿಯಾದಲ್ಲಿ ಹೆಚ್ಚು ಸ್ಕೋಪ್ ಇದೆ. ಕೋವಿಡ್ ಆದಮೇಲಂತೂ ಯೋಗ ಮಾರ್ಕೆಟ್ ಹೆವಿ ರೈಸ್ ಆಗ್ತಿದೆ. ಯೋಗ ಕ್ಲಾಸ್ಗಳು, ಯೋಗ ಟ್ರೈನರ್ಸ್ಗಳು, ಆನ್ಲೈನ್ ಕ್ಲಾಸ್ಗಳು ಇವೆಲ್ಲದರಿಂದ ಗ್ಲೋಬಲ್ ಮಾರ್ಕೆಟ್ ರೈಸ್ ಆಗಿ ಯೋಗ ಇವಾಗ ಬಿಸ್ನೆಸ್ ಆಗಿ ಚೇಂಜ್ ಆಗಿದೆ. ಯೋಗದಿಂದ ಬೆನಿಫಿಟ್ಸ್ ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯೋಗನೇ ಶ್ರೇಷ್ಠ ಅಂತ ಹೇಳೋದು ತಪ್ಪು. ಮನುಷ್ಯ ಅಂದಮೇಲೆ ದೈಹಿಕ ಚಟುವಟಿಕೆ ಇಂಪಾರ್ಟೆಂಟು, ಆದರೆ ಅದೇ ಮಾಡಿ ಇದೇ ಮಾಡಿ ಅಂತ ಹೇಳೋದು ತುಂಬ ತಪ್ಪು. ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೂ ಕೂಡ ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಯೋಗ ಮಾಡೋದ್ರಿಂದನೂ ಬೆನಿಫಿಟ್ಸ್ ಇದ್ದೇ ಇದೆ, ಆದರೆ ಅದೇ ಬೆಸ್ಟ್ ಅಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಬೇಡ. ಒಳ ಮೀಸಲಾತಿ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ವಿ, ಅದನ್ನು ನೋಡಿ. It's no more ಈ ಸಲ ಕಪ್ ನಮ್ದೆ, it's ಈ ಸಲ ಕಪ್ ನಮ್ದು.